ಸೊ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಗ್ಯಾರಂಟಿಗಳ ಕುರಿತಾಗಿ ಚರ್ಚೆ ಆಯಿತು. ಇವತ್ತು ಪರಿಷತ್ನಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾರಿಗೆ ನೌಕರರು ಏನು ಇತ್ತೀಚೆಗೆ ಪ್ರತಿಭಟನೆಗಳನ್ನು ಮಾಡಿದ್ರಲ್ಲ, ಆ ವಿಚಾರದ ಕುರಿತಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಎಂಎಲ್ಸಿ ಸಿಟಿ ರವಿ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರವನ್ನ ಕೊಡ್ತಾ ಇದ್ದಾರಂತೆ. 4 ನಿಗಮಗಳಲ್ಲಿ 1 ಲಕ್ಷ ಸಿಬ್ಬಂದಿಗಳಿದ್ದಾರೆ, ಯೂನಿಯನ್ಗಳಿವೆ, ಕ್ರಿಯಾ ಸಮಿತಿಯೂ ಕೂಡ ಇದೆ. ಕೊರೋನಾ ಸಮಯದಲ್ಲಿ ವೇತನ ಪರಿಷ್ಕರಣೆ ಆಗಿರಲಿಲ್ಲ. 2023ಕ್ಕೆ ವೇತನ ಪರಿಷ್ಕರಣೆ ಆಗಿತ್ತು. ವೇತನ ಪರಿಷ್ಕರಣೆ ಆದೇಶದಲ್ಲೂ ಕೂಡ ಗೊಂದಲ ಇತ್ತು ಅಂತ ಹೇಳ್ತಾ ಇದ್ದಾರಂತೆ. ಬಜೆಟ್ನಲ್ಲೂ ಕೂಡ ಹಣ ಕೊಟ್ಟಿರಲಿಲ್ಲ. ಈ ಕುರಿತು ಯೂನಿಯನ್ಗಳು ಹೋರಾಟ ನಡೆಸಿವೆ, ನಾವು ಸಭೆ ಮಾಡಿದ್ದೇವೆ, ಸೆಷನ್ನಲ್ಲಿ ಮುಗಿದ ಬಳಿಕ ಸಿಎಂ ಜೊತೆ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಸಾರಿಗೆ ನೌಕರರು ಇತ್ತೀಚೆಗೆ ಬಹುಶಃ ಒಂದು 3-4 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾದರು. ರಾಜ್ಯವ್ಯಾಪಿ KSRTC ಬಸ್ ಒಮ್ಮೆಲೆ ನಿಂತು ಬಿಡ್ತು. ಜನರು ಪರದಾಟವನ್ನು ಮಾಡಿದರು. ಯಾಕೆ ನಮಗೆ ಸಂಬಳದ ಪರಿಷ್ಕರಣೆಯನ್ನು ಮಾಡ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿ ಇದೇ ವಿಚಾರದ ಕುರಿತಾಗಿ ಇದೀಗ ಚರ್ಚೆ ಆಗ್ತಾ ಇದೆ ಅಂತೆ. ರಾಮಲಿಂಗಾರೆಡ್ಡಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನೌಕರರು ನ್ಯಾಯಾಲಯದ ಸೂಚನೆ ಮೇರೆಗೆ ಮುಷ್ಕರ ಹಿಂಪಡೆದಿರುವುದನ್ನು ಸರ್ಕಾರ ಪರಿಗಣಿಸಬೇಕು. ಹಾಗೆಂದ ಮಾತ್ರಕ್ಕೆ ಅವರಿಗೆ ಅನ್ಯಾಯವಾಗಬಾರದು. ಆದ್ದರಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ. ನಮ್ಮ 4 ನಿಗಮಗಳಲ್ಲಿ ಸುಮಾರು 1 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. ಅಲ್ಲಿ ಯೂನಿಯನ್ಸು ಇದ್ದಾರೆ. ಭಾಳ ವರ್ಷದಿಂದ ಸುಮಾರು 13-14 ಯೂನಿಯನ್ಸ್ ಇದೆ, ಇಲ್ಲ 15-16 ಇದೆ. ಅದರಲ್ಲಿ 2 ಡಿವೈಡ್, ಕೂಟ ಒಂದು, ಆಮೇಲೆ ಒಕ್ಕೂಟ ಅಂತ 2 ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆ ಮತ್ತು ಕೂಟ ಮತ್ತು ಇನ್ನಿಬ್ಬರು ಸಪ್ರೇಟು ಅವ್ರ ಜೊತೆ ಎಲ್ಲ ಚರ್ಚೆ ಸಾಕಷ್ಟು ಬಾರಿ ಮಾಡಿದ್ದೀವಿ. KSRTCನಲ್ಲಿ ಒಂದು ಸಂಪ್ರದಾಯ ಏನು ಸಭಾಧ್ಯಕ್ಷ ಅಂದರೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. ಮೊದಲಿಂದಲೂ ಕೂಡ ಅದು ಸಂಪ್ರದಾಯ. 2016ರಲ್ಲಿ ನಾನೇ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಮಾಡಿದ್ವಿ. ಆಗ 12.5% ಜಾಸ್ತಿ ಮಾಡಿದ್ವಿ. ಆಮೇಲೆ 20ಕ್ಕೆ ಆಗಬೇಕಾಗಿತ್ತು, 20ಕ್ಕೆ ಆಗಲಿಲ್ಲ, 21ಕ್ಕೂ ಆಗಲಿಲ್ಲ, 22ಕ್ಕೂ ಆಗಲಿಲ್ಲ, 23ಕ್ಕೆ ಆಗ ಕಾರಣವೂ ಇತ್ತು, ಕರೋನಾ ಎಲ್ಲ ಇತ್ತಲ್ಲ, ಅದರಿಂದ ಅದು ಮಾಡಿರಲಿಲ್ಲ ಅನಿಸುತ್ತೆ. ಮತ್ತು 23ಕ್ಕೆ ಮಾಡಿದಾಗ ಏನು ಮಾಡಿದ್ರು, ಮತ್ತು ಯಾವುದೇ 4 ವರ್ಷಕ್ಕೊಮ್ಮೆ ಮಾಡಿದಾಗ ಆ 1ನೇ ತಾರೀಕೆ ಮಾಡೋದಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ರೀತಿ ಮಾಡಿರ್ತಾರೆ. ರೆಟ್ರಾಸ್ಪೆಕ್ಟಿವ್ ತೊಗೊಂಡ್ಬಿಡ್ತಾರೆ. ಈಗ ಉದಾಹರಣೆಗೆ 2016ರಲ್ಲಿ ಸೆಪ್ಟೆಂಬರಲ್ಲೇ ನಾವು ಅಕ್ಟೋಬರಲ್ಲೂ ನಾವು ಮಾಡಿದ್ವಿ. ಆದರೆ ಜಾರಿ ತಂದಿದ್ದು 1/1/16 ಅಂತ ಮಾಡಿದ್ವಿ. 7 ತಿಂಗಳು ಆದಮೇಲೆ ಡಿಸಿಷನ್ ತೊಗೊಂಡಿದ್ರು ಕೂಡ 7-8 ತಿಂಗಳ ಮೇಲೆ ರೆಟ್ರಾಸ್ಪೆಕ್ಟಿವ್ ತೊಗೊಂಡಿದ್ವಿ. ಇವರು ಮನೆ ಏನು ಮಾಡಿದ್ರು, 2017-3-23ಕ್ಕೆ ಡಿಸಿಷನ್ ತೊಗೊಂಡ್ರು. ಆಗಿದ್ದಂಥ ಸರ್ಕಾರ, ಬೊಮ್ಮಾಯಿ ಅವ್ರ ನೇತೃತ್ವ ಸರ್ಕಾರದಲ್ಲಿ ಈಗ ಅವರು ಸ್ಟ್ರೈಕ್ ಮಾಡೋಕ್ಕೆ ಹೋದರು. ಅದಕ್ಕಿಂತೇನೂ ಸ್ಟ್ರೈಕ್ ಆಗಿತ್ತು, ಸುಮಾರು 15-20 ದಿನ ಸ್ಟ್ರೈಕ್ ಆಗಿ ಶ್ರೀರಾಮುಲು ಅವರು ಇದ್ದಾಗ ಅನಿಸುತ್ತೆ ಸ್ಟ್ರೈಕ್ ಎಲ್ಲ ಆಗಿತ್ತು. ಅದು ಬೇರೆ ಇಶ್ಯೂಸ್ ಇತ್ತು. ಆಮೇಲೆ ಏನಾಯಿತು, ಅವ್ರು ಮಾಡೋವಾಗ 17-3-23ಕ್ಕೆ ಮಾಡಿದಂಥ ಸಂದರ್ಭ ಜಾರಿ ಬರುತ್ತೆ ಅಂತಲೂ ಮಾಡಿಬಿಟ್ಟಿದ್ದಾರೆ. 17-3-23ರಿಂದ ಜಾರಿ ಬರುತ್ತೆ ಅಂತ ಮಾಡಿದ್ದಾರೆ. ಅವ್ರು ಆಗೇನು ಮಾಡಬೇಕಾಯಿತು, ರೆಟ್ರಾಸ್ಪೆಕ್ಟಿವ್ 1/1/20ರಿಂದ ಅಂತ ಮಾಡಿಬಿಟ್ಟಿದ್ದಾರೆ. ಈ ಸಮಸ್ಯೆನೇ ಇರ್ತಿರಲಿಲ್ಲ. ಅವರು 17-3-23ರಿಂದ ಜಾರಿ ಆಗುತ್ತೆ ಅಂಥೇಳಿ ಅವತ್ತು ಆದೇಶ ಮಾಡಿದ್ದಾರೆ. ಮತ್ತು ಬಡ್ಜೆಟಲ್ಲೂ ಏನು ಹಣ ಕೂಡ ಪ್ರಾವಿಷನ್ ಮಾಡಿರಲಿಲ್ಲ. ಕಾರಣ ಏನಂದರೆ 17-3-23ರಿಂದ ಮಾಡ್ತಾಯಿದ್ದೀವಿ ಅಂತ ಜಾರಿ ಕೊಟ್ಟಿದ್ದೀವಿ ಅಂತ ಮಾಡಿರಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಮುಖ್ಯಮಂತ್ರಿಗಳ ಜೊತೆ 4 ಜೊತೆ ಚರ್ಚೆ ಮಾಡಿದ್ವಿ. ಮತ್ತು ಕೊನೆಯ ಮೀಟಿಂಗಲ್ಲಿ ಇನ್ನೊಂದ್ಸಲಿ ನೀವು ಮಂತ್ರಿಗಳ ಹತ್ರ ಮಾತಾಡಿ ಅಂತ ಹೇಳಿದ್ರು. ನಾನು 13ನೇ ತಾರೀಕು ಮೀಟಿಂಗ್ ಮಾಡಿದೆ. ಆಮೇಲೆ ಶ್ರೀನಿವಾಸ ಮೂರ್ತಿಯವ್ರದ್ದು ಒಂದು ನಿವೃತ್ತ ನಮ್ಮ ಸೆಕ್ರೆಟರಿ ಆಗಿದ್ದರು, ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಟಿ ಮಾಡಿದರು. ಅದು ರಿಫಾರ್ಮ್ಸ್ ಬಗ್ಗೆ, KSRTC ರಿಫಾರ್ಮ್ಸ್ ಬಗ್ಗೆ ಮತ್ತು ಸ್ಯಾಲ್ರೀಸು ಅದು ಇದು ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಲಹೆ ಕೊಡೋದಕ್ಕೆ ಅವರು ಏನು ಮಾಡಿದ್ರು, 14 ತಿಂಗಳು ಕರೋನಾ ಸಂದರ್ಭ ಇತ್ತು. ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರ ಸ್ಯಾಲ್ರೀಸ್ಗೆ, ಡೀಸೆಲ್ಗೆ ಸಾಕಷ್ಟು ಹಣ ಕೊಟ್ಟಿದೆ. ಅದರಿಂದ 14 ತಿಂಗಳು ಕೊಡಿ ಅಂತ ಅವ್ರು ರೆಕಮೆಂಡೇಷನ್ ಮಾಡಿದರು. ಅದನ್ನು 14 ತಿಂಗಳು ಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಆಮೇಲೆ ಒನ್ಸ್ ಇನ್ 4 ಇಯರ್ಸ್ ಅಂದರೆ 20ರಲ್ಲಿ ಮಾಡಿದರೆ 24ಕ್ಕೆ ಬರಬೇಕಾಗಿತ್ತು. 23ರಲ್ಲಿ ಜಾರಿಯಾಗಿದೆ, 27ಕ್ಕೆ ಬರೋದು ಅಂತ ಸರ್ಕಾರದ ವಾದ.
ನೌಕರರು ನ್ಯಾಯಾಲಯದ ಸೂಚನೆ ಮೇರೆಗೆ